ವೆಲ್ಕಮ್ ಬ್ಯಾಕ್. ಕೇರಳದಲ್ಲಿ ಭಾರೀ ಭೂಕುಸಿತದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕಾಳಜಿ ಕೇಂದ್ರದಲ್ಲಿಯೇ ಮೆಡಿಕಲ್ ಕ್ಯಾಂಪ್ ಅನ್ನು ಓಪನ್ ಮಾಡಿಕೊಂಡಿದ್ದಾರೆ. ಮೆಪ್ಪಾಡಿ ಕಾಳಜಿ ಕೇಂದ್ರದಲ್ಲಿಯೇ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇಂದಿನ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪತ್ತೆಯಾದವರಿಗೂ ಕೂಡ ಚಿಕಿತ್ಸೆ ಕೊಡ್ತಾರೆ. ಸಂತ್ರಸ್ತರಿಗಾಗಿ ನಿರಂತರವಾಗಿ ಮೆಡಿಕಲ್ ಟೀಮ್ ಕೆಲಸ ಮಾಡ್ತಾ ಇದೆ. ಇಲ್ಲಿ ಮೃತಪಟ್ಟವರು ಒಂದು ಕಡೆ ಆದರೆ ಜೀವ ಉಳಿಸೋದಕ್ಕೆ ಹರಸಾಹಸ ಪಡ್ತಾ ಇರುವಂಥವ್ರು ಒಂದಷ್ಟು ಜನ, ಗಾಯಗೊಂಡಂಥವ್ರು ಒಂದಷ್ಟು ಜನ, ಅವರಿಗೆ ಚಿಕಿತ್ಸೆ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ಮೆಡಿಕಲ್ ಟೀಮ್ ಒಂದು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಕಾಳಜಿ ಕೇಂದ್ರದಲ್ಲೇ ಚಿಕಿತ್ಸೆ ಕೊಡೋದಕ್ಕೆ ಮೆಡಿಕಲ್ ಕ್ಯಾಂಪ್ ಅನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಯಾರೆಲ್ಲ ಗಾಯಗೊಂಡು ಬರ್ತಾರೋ ಅಂಥವರಿಗೆ ಈ ಮೆಡಿಕಲ್ ಕ್ಯಾಂಪ್ನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕೇವಲ ಇವರಿಗೆ ಗಾಯಗಳು, ನೋವುಗಳು ಮಾತ್ರ ಅಲ್ಲ, ಮಾನಸಿಕವಾದಂಥ ಚಿಕಿತ್ಸೆಯನ್ನು ಕೊಡಬೇಕು. ಆ ಮೆಂಟಲ್ ಟ್ರಾಮಾ ಇದೆಯಲ್ಲ, ತಮ್ಮವ್ರನ್ನ ಕಳ್ಕೊಂಡು, ಮನೆಗಳನ್ನು ಕಳ್ಕೊಂಡು ಅವರಿರುವಂಥ ಸ್ಥಿತಿ, ಅದಕ್ಕೂ ಚಿಕಿತ್ಸೆ ಕೊಡಲೇಬೇಕು. ಕಾಳಜಿ ಕೇಂದ್ರದಲ್ಲಿ ಮೆಡಿಕಲ್ ಕ್ಯಾಂಪ್ಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಯಾರೆಲ್ಲ ಗಾಯಗೊಂಡು ಬರ್ತಾರೋ ಅಂಥವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ, ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಔಷಧಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲವನ್ನ ಈಗಾಗಲೇ ಸರಬರಾಜು ಮಾಡಲಾಗಿದೆ. ಕಾಳಜಿ ಕೇಂದ್ರದಲ್ಲೇ ಮೆಡಿಕಲ್ ಕ್ಯಾಂಪ್ಗಳನ್ನು ತೆರೆಯಲಾಗಿದೆ. ಜೊತೆಗೆ ಸಾಕಷ್ಟು ಜನ ಸ್ವಯಂ ಸೇವಕರು ಬರ್ತಾ ಇದ್ದಾರೆ. ಅದು ಪ್ರಮುಖವಾದಂಥ ವಿಚಾರ. ಬೇರೆ ಬೇರೆ ರಾಜ್ಯಗಳಿಂದ, ಕರ್ನಾಟಕದಿಂದ, ತಮಿಳುನಾಡಿನಿಂದ ಸುಮಾರು 4,000ಕ್ಕೂ ಅಧಿಕ ಸ್ವಯಂ ಸೇವಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೇವಲ NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಸೇನೆ ಮಾತ್ರ ಅಲ್ಲ, ಅವರ ಜೊತೆಗೆ ಸ್ವಯಂ ಸೇವಕರೂ ಕೂಡ ಇದ್ದಾರೆ. ಈವರೆಗೆ, ಈ ಕ್ಷಣದವರೆಗೆ, ಈ ಘಳಿಗೆಯವರೆಗೆ 280 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. 3ನೇ ದಿನಕ್ಕೆ ರಕ್ಷಣಾ ಕಾರ್ಯಾಚರಣೆ ಕಾಲಿಟ್ಟಿದೆ. ಆ ಮಣ್ಣನ್ನೆಲ್ಲ ತೆರವುಗೊಳಿಸಬೇಕು. ಅದರಾಳದಲ್ಲಿ ಎಷ್ಟು ಜನ ಇದ್ದಾರೆ, ಹುದುಗಿ ಹೋಗಿದ್ದಾರೆ ಗೊತ್ತಿಲ್ಲ, ಇನ್ನೂ ಕೂಡ ಮಾಹಿತಿ ಇಲ್ಲ. ಜೊತೆಗೆ ಈ ನದಿಯ ಉದ್ದಗಲಕ್ಕೆ ಅಲ್ಲೆಲ್ಲಾದರೂ ಹೆಣಗಳಿದ್ದಾವ, ಅದನ್ನು ಕೂಡ ನೋಡಬೇಕು. ಹಾಗಾಗಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಬೃಹತ್ ಪ್ರಮಾಣದಲ್ಲಿ ಮಣ್ಣು ಬಂದಿರೋದು, ಕೆಸರು ಬಂದಿರೋದು, ಕಲ್ಲು ಬಂಡೆಗಳು ಬಂದಿರೋದು, ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯೂ ಕೂಡ ಇದೆ. ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಎಲ್ಲ ದೊಡ್ಡ ಚಾಲೆಂಜ್ ಇದೆಲ್ಲವೂ ಕೂಡ. ಇನ್ನು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ. ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಬಂದಿದ್ದರು, ಕಾಳಜಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದರು, ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಇನ್ನೊಂದು ಕಡೆ ಇವತ್ತು ಬೆಳ್ಳಂಬೆಳಗ್ಗೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಘಟನೆ ನಡೀತೋ ಅದರ ಬಗ್ಗೆ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಕಾಳಜಿ ಕೇಂದ್ರದಲ್ಲಿ ಮೆಡಿಕಲ್ ಕ್ಯಾಂಪನ್ನು ಓಪನ್ ಮಾಡಲಾಗಿದೆ. ಅಲ್ಲಿ ಯಾರೆಲ್ಲ ಚಿಕಿತ್ಸೆ ಬೇಕಾಗಿದೆಯೋ ಅಂಥವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ರಂಗಸ್ವಾಮಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ರಂಗಸ್ವಾಮಿ, ರಕ್ಷಣಾ ಕಾರ್ಯಾಚರಣೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತಿನ ಅಲ್ಲಿನ ಸ್ಥಿತಿ ಹೇಗಿದೆ, ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ? ವಾಸುದೇವ್, ನಿರಂತರವಾಗಿ 48 ಗಂಟೆಗಳಿಂದಲೂ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈವರೆಗೆ ಅಂದಾಜು ಕೇರಳ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರವಾಗಿಯೇ 178 ಬಾಡಿಗಳನ್ನು ಗುರುತು ಮಾಡಲಾಗಿದೆ, ಅಥವಾ ಅವರನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಅನಧಿಕೃತವಾಗಿ ಸುಮಾರು 250ಕ್ಕೂ ಹೆಚ್ಚು ಸಾವು ಆಗಿರಬಹುದು ಅನ್ನುವ ಮಾಹಿತಿಗಳು ಕೂಡ ಮಾಧ್ಯಮ ಪ್ರತಿನಿಧಿಗಳಿಗೆ ಲಭ್ಯ ಆಗ್ತಾ ಇದೆ. ಒಂದು ಕಡೆ ನಿರಂತರವಾಗಿ ರಕ್ಷಣಾ ಕಾರ್ಯ ನಡೀತಾ ಇತ್ತು ಅಂತಂದ್ರೆ, ಮತ್ತೊಂದು ಕಡೆ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ಕಾಳಜಿ ಕೇಂದ್ರಗಳಲ್ಲಿ ಉಪಹಾರದ ವ್ಯವಸ್ಥೆ ಇರಬಹುದು, ಅಥವಾ ಅವರ ಅಗತ್ಯ ಏನಿದಾವೆ ಅವುಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಆದ್ಯತೆಯ ಮೇರೆಗೆ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಂಕಿಅಂಶಗಳನ್ನು ನೋಡಿದ್ರೆ ನಿಜಕ್ಕೂ ಕೂಡ ಭಯ ಹುಟ್ಟಿಸುವಂತಹ ಸನ್ನಿವೇಶಗಳು ಕೇರಳದಿಂದ ಕೇಳಿ ಬರ್ತಾ ಇದ್ದಾವೆ. ಯಾಕೆ ಅಂತಂದ್ರೆ ಸಾವಿನ ಸಂಖ್ಯೆ ಸುಮಾರು 178 ಅನ್ನುವ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿದ್ದೇನೆ. ಮತ್ತೊಂದು ಕಡೆ ಸುರಕ್ಷಿತವಾಗಿ ನಿನ್ನೆ ಸಿಕ್ಕಂತವರು ಸುಮಾರು 1598. ವಿವಿಧ ಆಸ್ಪತ್ರೆಗಳಲ್ಲಿ ಸುಮಾರು 200 ಜನ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮೃತಪಟ್ಟ ಮಕ್ಕಳ ಸಂಖ್ಯೆ 23 ಅನ್ನೋದನ್ನ ಗಮನಿಸಬೇಕಾಗುತ್ತೆ ವಾಸುದೇವ್. ಇನ್ನು ನಿನ್ನೆ ಸುಮಾರು 98 ಶವಗಳನ್ನ ಹೊರತೆಗೆಯಲಾಗಿತ್ತು. ಆ ಪೈಕಿ 75 ಶವಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಈ ಸಾವು ನೋವಿನ ಪ್ರಮಾಣ ಮತ್ತಷ್ಟು ಜಾಸ್ತಿ ಆದರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ ಆಗಿದೆ, ಆದರೆ ಮೃತ ದೇಹಗಳು
ಸಮೀಪದ ಮಲ್ಲಪುರಂ ಜಿಲ್ಲೆಯಲ್ಲಿ ಸಿಗ್ತಾ ಇರುವಂತಹದ್ದು ಆತಂಕವನ್ನ ಉಂಟು ಮಾಡುವಂತಹ ಬೆಳವಣಿಗೆ. ಅಂದರೆ ಸುಮಾರು ಘಟನೆ ನಡೆದ ಸ್ಥಳ ಏನಿದೆ ಅಲ್ಲಿಂದ 60 ಕಿಲೋಮೀಟರ್ 70 ಕಿಲೋಮೀಟರ್ ವರೆಗೂ ಕೂಡ ಮೃತದೇಹಗಳು ಚೆಲಿಯಾರ್ ನದಿಯಲ್ಲಿ ಹರಿದು ಹೋಗಿರೋದನ್ನ, ಕೊಚ್ಚಿ ಹೋಗಿರೋದನ್ನ ಗಮನಿಸಬೇಕಾಗುತ್ತೆ. ನಿನ್ನೆ ಸಿಕ್ಕ ಸುಮಾರು 92 ಶವಗಳೇನಿದ್ದಾವೆ ಅದರಲ್ಲಿ ಬಹುತೇಕ ಸುಮಾರು 70ರಿಂದ 75 ಶವಗಳು ಸಂಪೂರ್ಣವಾಗಿ ಛಿದ್ರಗೊಂಡಂತಹ ಶವಗಳು. ಅಂದರೆ ಕೈ ಸಿಗುತ್ತೆ, ಕಾಲು ಸಿಗುತ್ತೆ, ರುಂಡ ಬೇರೆ ಆಗಿರೋದು, ಮುಂಡ ಬೇರೆ ಆಗಿರೋದು, ಈ ರೀತಿಯ ಶವಗಳು ಸಿಗ್ತಾ ಇದ್ದಾವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ಘಟನೆ ನಡೆದು 48 ಗಂಟೆ ಆಗಿರುವ ಕಾರಣಕ್ಕಾಗಿ ಕೊಳೆತ ಸ್ಥಿತಿಯಲ್ಲಿ ಮೃತದೇಹಗಳು ಪತ್ತೆ ಆಗ್ತಿರುವ ಕಾರಣಕ್ಕಾಗಿ ಅವುಗಳನ್ನು ಐಡೆಂಟಿಫೈ ಮಾಡೋದು ಕೂಡ ದೊಡ್ಡ ಸಾಹಸವಾಗಿ ತನಿಖಾಧಿಕಾರಿಗಳಿಗೆ ಕಾಣಿಸ್ತಾ ಇದೆ. ಈ ಭೀಭತ್ಸಕತೆಯನ್ನ ಅಥವಾ ಈ ಭೀಕರತೆಯನ್ನ ಗಮನಿಸೋದಾದ್ರೆ ಕೇರಳ ರಾಜ್ಯದ ವಯನಾಡು ಜಿಲ್ಲೆ ಈ ಅನಾಹುತದಿಂದ ಪಾರಾಗೋದಕ್ಕೆ ಇನ್ನೆಷ್ಟು ವರ್ಷಗಳು ಬೇಕೋ ಅನ್ನುವಂತಹದ್ದೊಂದನ್ನ ಅತಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯವರನ್ನ ಕಳೆದುಕೊಂಡು, ಮನೆಗಳನ್ನ ಕಳೆದುಕೊಂಡು ಮುಂದೆ ಅವರ ಭವಿಷ್ಯ ಏನು ಅನ್ನುವಂತಹ ಪ್ರಶ್ನೆಯನ್ನ ತಲೆಯಲ್ಲಿ ಇಟ್ಟುಕೊಂಡು ಕಾಳಜಿ ಕೇಂದ್ರದಲ್ಲಿ ವಾಸ ಇರುವ 3,000 ಜನ ಏನಿದ್ದಾರೆ ಅವರು ಮತ್ತು ಅವರ ಕುಟುಂಬದವರ ಭವಿಷ್ಯದ ಬಗ್ಗೆ ನೆನೆಸ್ಕೊಂಡ್ರೆ ನಿಜಕ್ಕೂ ಕೂಡ ಇಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಅಥವಾ ತಲೆ ತುಂಬಲು ಕೆಟ್ಟ ಆಲೋಚನೆಗಳೇ ಓಡುವಂತಹ ಸನ್ನಿವೇಶಗಳು ಕಾಣಿಸ್ತಾ ಇದ್ದಾವೆ. ವಾಸುದೇವ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.